ಸ್ನೇಹಿತರೆ, ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲಕ್ಷ್ಮೀ ಬಾರಮ್ಮ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ವೈಷ್ಣವು ಲಕ್ಷ್ಮಿ ಫೋಟೋ ಎಲ್ಲ ತಗೊಂಡೋಗಿ ಅದನ್ನು ಬಿಸಾಕಿ, ಮಹಾಲಕ್ಷ್ಮಿ ನನ್ನ ಜೀವನದಲ್ಲಿ ಇನ್ಯಾವತ್ತೂ ಬರಲ್ಲ, ನಾನು ನಮ್ಮಮ್ಮ ಹೇಳ್ದಂಗೆ ಬೇರೆ ಮದುವೆ ಆಗ್ತೀನಿ ಅಂತ ವೈಷ್ಣವ್ ಅಂದ್ಕೊಂಡು ಮನೆ ಕಡೆ ಬರ್ತಾನೆ. ಈ ಕಡೆ ಪುಟ್ಟ ಏನೋ ಅಣ್ಣನ ಮಾತು ಕೇಳಾಯ್ತು. ಈಗ ಲಕ್ಷ್ಮೀದೇ ಯೋಚನೆ ಇರೋದು. ಈಗ ನಾನು ಹೇಳ್ದಂಗೆ ಒಂದು ಕೆಲಸ ಮಾಡು ಅಂತ ಹೇಳಿ ಆ ನಿತಿನ್ನ ಕರ್ಸೋಕ್ಕೆ ಚಿಂಗಾರಿ ಹತ್ರ ಕಾವೇರಿ ಹೇಳ್ತಾಳೆ. ಹಾಗೆ ಈ ಕಡೆ ಹುಡುಗರೆಲ್ಲ ಲಕ್ಷ್ಮಿ ಮೋಸಗಾತಿ, ಲಕ್ಷ್ಮಿಗೆ ಧಿಕ್ಕಾರ ಅಂತ ಬೋರ್ಡ್ ಬಲ್ ಬರ್ಕೊಂಡು ಇಟ್ಕೊಂಡು ಕಾರುಣ್ಯನ ಮನೆ ಮುಂದೆ ಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಗಲಾಟೆ ಕೇಳಿಸಿದ ತಕ್ಷಣ ಕೀರ್ತಿ, ಕಾರುಣ್ಯ ಎಲ್ಲ ಅಲ್ಲಿಗೆ ಬಂದು, ಏನು ಮಾಡ್ತಾ ಇದ್ದೀರಾ ನೀವು? ಲಕ್ಷ್ಮಿ ಬಂದು, ನಾನೇನು ಮೋಸ ಮಾಡಿದ್ದೀನಿ ನಿಮಗೆ, ಏನಕ್ಕೆ ಹಿಂಗೆ ಹೋಗ್ತಾ ಇದ್ದೀರಾ, ನಿಲ್ಲಿಸಿ ಅಂತಾಳೆ. ಗೊತ್ತಾಗುತ್ತೆ ಇರಿ ಲಕ್ಷ್ಮಿ, ನಮ್ಮ ಅಣ್ಣಂಗೆ ನೀವು ದೊಡ್ಡ ಮೋಸ ಮಾಡಿದ್ದೀರಾ ಅಂತ ಎಲ್ಲರೂ ಮಾತಾಡ್ತಿರ್ತಾರೆ. ಆಗ ಲಕ್ಷ್ಮಿ, ನಿಮ್ಮಣ್ಣನ? ಯಾರು ನಿಮ್ಮಣ್ಣ? ನಾನೇನು ಮೋಸ ಮಾಡಿದ್ದೀನಿ ಅಂತ ಲಕ್ಷ್ಮಿ ಕೇಳ್ತಾಳೆ. ಯಾರು ನಮ್ಮ ಅಣ್ಣನ? ಅಲ್ಲಿ ನೋಡಿ ಸ್ವಲ್ಪ. ನಿತಿನ್ನ ತೋರಿಸ್ತಾರೆ. ನಿತಿನ್ ನೋಡಿದ್ರೆ ಅವನು ಮದುವೆ ಗಂಡ ಥರ ರೆಡಿಯಾಗಿ ಬಂದಿರ್ತಾನೆ. ನಿತಿನ್ನ ಪಲ್ಲಕ್ಕಿಯಲ್ಲಿ ಮದುವೆ ಗಂಡ ಥರ ಕರ್ಕೊಂಡು ಬರ್ತಾ ಇರ್ತಾರೆ. ಇದನ್ನ ನೋಡಿ ಲಕ್ಷ್ಮಿ ಶಾಕ್ ಆಗ್ತಾಳೆ. ಏನು ಮೇಡಮ್ ಲಕ್ಷ್ಮಿ, ಮರ್ತೋದ್ರಾ? ನೀವು ನಿಮ್ಮ ಗಂಡ ಇಬ್ರು ಬೇರೆ ಆದ್ರಂತೆ, ಇಬ್ರು ಕೂಡ ದೂರ ಆಗಿ ವೈಷ್ಣವ್ ಬೇರೆ ಮದುವೆ ಆಗ್ತಾ ಇದ್ದಾನಂತೆ. ಎಂಥ ಒಳ್ಳೆ ವಿಷಯ ಲಕ್ಷ್ಮಿ ಮೇಡಮ್, ಆ ದೇವ್ರ ಹತ್ರ ದಿನ ನಾನೇ ಬೇಡ್ಕೊಂತಿದ್ದೆ ನೀನು ನನ್ನವಳಾಗ್ಲಿ ಅಂತ. ದೇವರಿಗೆ ಕೊನೆಗೂ ಕೇಳಿಸ್ಬಿಡ್ತು ಅನ್ಸುತ್ತೆ. ಅವನೇನು ಇನ್ನೊಂದು ಮದುವೆ ಆಗ್ತಾನೆ, ನೀನು ಯಾಕೆ ಇನ್ನೊಂದು ಮದುವೆ ಆಗಬಾರ್ದು? ನಾನಿದ್ದೀನಿ ನಿನಗೆ, ನನ್ನಂತ ಒಳ್ಳೆ ಹುಡುಗ ನಿನಗೆ ಯಾರೂ ಸಿಗಲ್ಲ. ಮದುವೆ ಆಗಿ 1 ವರ್ಷವಾದರೂ ನಿನಗೋಸ್ಕರ ಕಾಯ್ತಾ ಇದ್ದೀನಿ. ಬಾ ಲಕ್ಷ್ಮಿ, ಈಗಲೇ ಹೋಗಿ ಮದುವೆ ಆಗೋಣ. ನಾನೇ ಮದುವೆ ಗಂಡು, ನೀನೇ ಮದುವೆ ಹೆಣ್ಣು, ಇಬ್ಬರು ರೆಡಿಯಾಗಿದ್ದೀವಿ ಅಂತ ನಿತಿನ್ ಹೇಳ್ತಾನೆ. ಹಂಗಂತ ಹೇಳಿದ ತಕ್ಷಣ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಕೀರ್ತಿ, ಕಾರುಣ್ಯ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಈ ಕಡೆ ವೈಷ್ಣವ್ ಮನೆಯವರಿಗೆಲ್ಲ ನಿತಿನ್ ಗಲಾಟೆ ನೋಡಿ ಶಾಕ್ ಆಗ್ತಾರೆ. ಕಾವೇರಿ ಚಿಂಗಾರಿ ಹತ್ರ ಬೇರೆ ಏರ್ಪಾಟೆಲ್ಲ ಆಗಿದೆಯಲ್ವಾ ಅಂತ ಕೇಳ್ತಾಳೆ. ಹಾಗಾದ್ರೆ ಈ ವಿಷಯ ಎಲ್ಲರಿಗೂ ಗೊತ್ತಾಗುತ್ತಲ್ವಾ ಅಂತ ಚಿಂಗಾರಿ ಹತ್ರ ಕಾವೇರಿ ಕೇಳ್ತಾಳೆ. ಎಲ್ಲರಿಗೂ ಗೊತ್ತಾಗುತ್ತೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ನ್ಯೂಸ್ ಅವರು ಬರ್ತಾರೆ ಅಂತಾಳೆ ಚಿಂಗಾರಿ. ಲಕ್ಷ್ಮಿ ಮತ್ತೆ ನಿತಿನ್ದು ಮದುವೆ ಫಿಕ್ಸ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಚಿಂಗಾರಿ ಹೇಳ್ತಾಳೆ. ಅಂತ ಚಿಂಗಾರಿ ನಗ್ತಾ ಇರ್ತಾಳೆ. ಏಯ್ ವೈಷ್ಣವು, ನಿನಗೇನು ತಲೆ ಕೆಟ್ಟಿದ್ಯಾ? ವೈಷ್ಣವು ಯಾವ ಮದುವೆನೂ ಆಗಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ. ಏನಿದು ನೀನು ಈ ಥರ ಮಾತಾಡ್ತಾ ಇದೀಯಾ? ವೈಷ್ಣವು ಅವ್ರ ತಾಯಿ ಮಾತು ಮೀರಲ್ಲ. ಅವನೇ ಈ ಮದುವೆಗೆ ಒಪ್ಕೊಂಡು ನಿನ್ನ ಫೋಟೋ, ಮನೇಲಿರೋ ಬಟ್ಟೆ ಎಲ್ಲ ತಗೊಂಡೋಗಿ ಎಷ್ಟು ಬಂದಿದ್ದಾನೆ, ಜೊತೆಲೇ ಇಲ್ಲ ಅಂದಮೇಲೆ ಅವನ ಮೇಲೆ ಯಾಕೆ ಪ್ರೀತಿ ನಿನಗೆ? ನೋಡು, ಅವ್ನು ಕಟ್ಟಿರೋ ತಾಳಿನ ತೆಗೆದು ಈಗಲೇ ಬಿಸಾಕು, ನಾನು ತಾಳಿ ಕಟ್ತೀನಿ ನಿನಗೆ ಅಂತ ನಿತಿನ್ ಹೇಳ್ತಾನೆ. ಆಗ ಕೋಪ ಮಾಡ್ಕೊ. ಆಗ ಲಕ್ಷ್ಮಿ, ತಾಳಿ ಅಂದರೆ ಏನು ಅನ್ಕೊಂಡಿದ್ಯಾ? ಮರ್ಯಾದೆಯಿಂದ ಇಲ್ಲಿಂದ ಹೋಗು ಅಂತ ಲಕ್ಷ್ಮಿ ಕೂಗಾಡ್ತಾಳೆ. ಸರಿಯಾಗಿ ಹೇಳ್ತಾ ಇದ್ದಾನೆ, ಹೇಗೋ ನಮ್ಮ ವೈಷ್ಣವು ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ, ನೀನು ಇನ್ನೊಂದು ಮದುವೆ ಆಗು ಲಕ್ಷ್ಮಿ ಅಂತ ಕಾವೇರಿ ಹೇಳಿದಾಗ ಲಕ್ಷ್ಮಿಗೆ ಕೋಪ ಬರುತ್ತೆ. ಕಾವೇರಿಗೆ ಲಕ್ಷ್ಮಿ ಬೈತಿರ್ತಾಳೆ. ಇಲ್ಲಿಗೆ ಗುರುವಾರದ ವಿಡಿಯೋ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.